ಬಂದ್ ಕಂಪ್ಲೀಟ್ ಕವರೇಜ್ ಸುವರ್ಣ ನ್ಯೂಸ್ ನಲ್ಲಿ ಬೆಳಗಿನಿಂದಲೂ ಕೂಡ ನಾವು ನಿರಂತರವಾಗಿ ಭಾರತ್ ಬಂದ್ ವಿಚಾರವಾಗಿ ವಿವಿಧ ಕಡೆಯಿಂದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಂದ್ಗೆ ಯಾವ ರೀತಿಯ ಸ್ಪಂದನೆ ಇದೆ, ನಿಜಕ್ಕೂ ಬಂದ್ ಇದೆಯಾ, ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂತದ್ದು ಬಹುತೇಕ ಕಡೆಗಳಲ್ಲಿ. ಹಾಗಿದ್ರೆ ಬಂದ್ ಯಾಕೆ ಅನ್ನುವಂತಹ ಪ್ರಶ್ನೆ, ಮೂಲಭೂತ ಪ್ರಶ್ನೆ ಖಂಡಿತವಾಗ್ಲೂ ಕಾಡುತ್ತೆ. ನಿಜಕ್ಕೂ ನಾಗೇಶ್ ಗೌಡ ಅವರೇ, ಈ ತರದೊಂದು ಬಂದ್ ಅಂತ ಆಚರಣೆ ಮಾಡಬೇಕಾದ್ರೆ ಸಾಕಷ್ಟು ಸಂಘಟನೆಗಳ ಬಳಿ ಬಂದು ಮಾತುಕತೆ ನಡೆಯುತ್ತೆ. ಅದರ ಬಗ್ಗೆ ಒಳಿತು ನಿಜಕ್ಕೂ ಓಕೆನಾ ಅನ್ನೋದ್ರ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗುತ್ತೆ. ಈ ಕನ್ನಡಪರ ಸಂಘಟನೆಗಳ ಕಡೆ ಮಾತುಕಡೆ ನಡುತ್ತಾ ತಮ್ಮ ಹತ್ರ ಬಂದು ಮಾತನಾಡಿಸಿದ್ರ? ಅಲ್ಲ, ನಾವಂತಲ್ಲ ಯಾವೊಬ್ಬ ನಾಯಕನವ್ರು ಭೇಟಿ ಮಾಡಿಲ್ಲ. ಸುಮಾರು ಕರ್ನಾಟಕದಲ್ಲಿ 7,000 ಸಂಘಟನೆಗಳು ಇವತ್ತು ಕನ್ನಡಪರ ಸಂಘಟನೆಗಳು, ಒಬ್ಬರು ಮುಖಂಡನ ಅವ್ರು ಭೇಟಿ ಮಾಡಿಲ್ಲ. ಅವ್ರು ಭೇಟಿ ಮಾಡಿದ್ರೆ ನಾವು ಬಂದು ಬೆಂಬಲ ಕೊಡ್ತಾ ಇರಲಿಲ್ಲ, ಅದೇನ ಯಾವುದೇ ಕಾರಣಕ್ಕೂ ಕೊಡ್ತಾ ಇರಲಿಲ್ಲ. ಯಾಕೆ ಏನಕ್ಕೆ ಬಂದು ಜನಸಾಮಾನ್ಯರಿಗೆ ಹೊರಗೆ ಬಂದು ನಾವು ಯಾವತ್ತೂ ಬೆಂಬಲ ಕೊಡಲ್ಲ. ಇವತ್ತಲ್ಲ ಶ್ರೀಮಾನ್ ವಾಟಾಳ್ ನಾಗರಾಜ್ ಮಾಡಿದಾಗೂ ನಾವು ಅಪೋಸ್ ಮಾಡಿದ್ವು, ಬಂದಕ್ಕೆ ಬೆಂಬಲ ಕೊಡೋದೇ ಇಲ್ಲ. ಯಾಕೆಂದ್ರೆ ಒಂದು ದಿನದ ಒಬ್ಬ ಕೂಲಿಗೋಸ್ಕರ ಇವತ್ತು ಕಷ್ಟಪಡ ಆಗ್ಲೇ ನಾನು ತಮ್ಮಲ್ಲಿ ಹೇಳಿದ್ದೀನಿ. ಹಂಗಾಗಿ ತುಂಬಾ ಕಷ್ಟ ಇದೆ ಇವತ್ತು ಜೀವನ ಮಾಡ್ಲಿಕ್ಕೆ. ಬೆಂಗಳೂರಿನಲ್ಲಿ ಒಂದೊಂದು ದಿನದ ಕೂಲಿ ಆ ಮೂಟೆ ಹೊತ್ಕೊಂಡು ಯಶವಂತಪುರ ಮಂಡಿಲಿ ಕೆಲಸ ಮಾಡೋದು ಗೊತ್ತಾಗತ್ತೆ ಕಷ್ಟ. ಒಂದಿನ ಊಟ ಕೂಲಿ ಮಾಡಿದ್ರೆ ಊಟ ಮನೇಲಿ, ಇಲ್ಲಾಂದ್ರೆ ಇಲ್ಲ, ಅಂತ ಪರಿಸ್ಥಿತಿ ಇದೆ ಇವತ್ತು. ಏನೋ ಒಂದಿನ ಕೆಲ್ಸಕ್ಕೆ ಹೋಗಿ ಮಕ್ಕಳು ಫೀಸ್ ಕಟ್ಟುವಂಥದ್ದು, ರೇಷನ್ ತಂದು ಹಾಕೋದು, ಅಂತ ಪರಿಸ್ಥಿತಿಯಲ್ಲಿ ಇರುವಾಗ ಇವರು 2 ದಿನ ಬಂದ್ ಮಾಡ್ಬಿಟ್ಟು ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು, ಯಾವ ಒಬ್ಬರು ಮುಖಂಡರನ್ನು ಭೇಟಿ ಮಾಡಿಲ್ಲ ಅವ್ರು. CIT ಅವರು ಇವರೆಲ್ಲೋ ಡೆಲ್ಲಿಲಿ ಕೂತ್ಕೊಂಡ್ಬಿಟ್ಟು ಭಾರತ್ ಬಂದ್ ಅಂದ್ರು. ಇಲ್ಲಿ ಲೋಕಲ್ ಅವರು ಯಾರೋ ಉಪಾಧ್ಯಕ್ಷರು ಅವರು ಇವ್ರು ಇತ್ಕೊಂಡು ಆಯ್ತು ಬಂದ್ ಮಾಡಿದ್ರು. ಏನು ಇವ್ರೇನು ಕರ್ನಾಟಕ ಇವ್ರಿಗೆ ನಾವು ಬರ್ಕಟ್ಟಿದೀವ ನಾವು CIT ಅವ್ರಿಗೆ? ಅಥವಾ ಏನು ಇಲ್ಲೇನು ಕಮ್ಯುನಿಸ್ಟ್ ಪಾರ್ಟಿ ಏನು ಮುಂದೆ ಏನಾರ ರಾಜಕೀಯ ಮಾಡಬೇಕು ಅಂತ ಇದ್ದಾರಾ? ಅದು ಆಗಬಾರ್ದು. ಯಾಕೆಂತಂದ್ರೆ ಇವತ್ತು ಕನ್ನಡಪರ ಸಂಘಟನೆಗಳು ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ. ಕಾವೇರಿ ವಿಷಯವಾಗಿರ್ಬೋದು, ಮಹದಾಯಿ ವಿಚಾರವಾಗಿರ್ಬೋದು, ಮತ್ತು ಬೆಳಗಾಂ ನಮ್ಮ ಕನ್ನಡಿಗರಿಗೆ ಒಂದು ನೋವು ಗಡಿಭಾಗದ ಸಮಸ್ಯೆ ಇರ್ಬೇಕು, ಅಂತ ಸಮಸ್ಯೆ ಸಾಕಷ್ಟು ಹೋರಾಟಗಳು ಮಾಡಿದೀವಿ. ಅವತ್ತು ಯಾರು ಕೂಡ CIT ಬಂದು ನಮ್ಗೆ ಭಾಗವಹಿಸಿಲ್ಲ. ಇವತ್ತು ಬಂದ್ ಮಾಡಿ ಅಂತ ರೋಡ್ ಬರ್ತಾರೆ ಅಂದ್ರೆ ಇವ್ರು ನಾವೇನ್ ಮಾಡ್ಬೇಕು? ನಾವು ಕಾರ್ಮಿಕರ ಪರವಾಗಿದ್ದೀವಿ, ಯಾವುದೇ ಕಾರಣಕ್ಕೂ ಕಾರ್ಮಿಕರ ಪರವಾಗಿ ನಮ್ಮ ಕನ್ನಡ ಸಂಘಟನೆಗಳು ಇದ್ದೇ ಇದಾವೆ ಯಾವತ್ತೂ. ಇವ್ರು CIT ಏನ್ ಮಾಡ್ತಾರಪ್ಪ ಅಂದ್ರೆ, ಇವ್ರೇನೋ ಒಂದು ಯಾವುದೋ ಕಂಪ್ನಿಗೆ ಹೋಗಿ ಕಂಪ್ನಿ ಬಾಗ್ಲಾಕ್ಸಂತ ಕೆಲಸ ಮಾಡ್ತಾರೆ ನೋಡಿ, ಬಲವಂತಾಗಿ ಮುಚ್ಚಂತ ಕೆಲಸ ಮಾಡ್ತಾರೆ. ಅದು ಆಗಬಾರ್ದು. CIT ಏನಿದ್ರು ಕೇರಳದಲ್ಲಿದೆ, ಅಲ್ಲಿ ಮಾಡ್ಕೊಳ್ಳಿ, ಬೇಡ ಅಂತ ನಾವು ಹೇಳಲ್ಲ. ಕರ್ನಾಟಕದಲ್ಲಿ ಕನ್ನಡಪರ ಸಂಘಟನೆಗಳು ಸಾಕಷ್ಟು ಇದಾವೆ, ಒಂದಿರಲ್ಲ, 7,000 ಸಂಘಟನೆಗಳು. ನನ್ನಂತ 7,000 ಜನ ಅಧ್ಯಕ್ಷರಿದ್ದಾರೆ. ಒಬ್ಬರತ್ರವಾಗಿ ಇವ್ರು ಏನ್ ಮಾಡ್ಬೇಕು ಅಂತ ಒಂದು ಮಾತುಕತೆನೇ ಮಾಡಿದ್ರೆ ಏಕಾಏಕಿ ಬಂದ್ ಕರೆದ್ರೆ ಅರ್ಥ ಏನು? ನೋಡಿ, ಮಕ್ಕಳುಗಳು ಪಾಪ ಎಕ್ಸಾಮ್ ಹೋಗಿದ್ರೆ ಅವ್ರಿಗೂ ಮಾಹಿತಿ ಇಲ್ಲ. ಇವರು ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಬೇಕಲ್ಲ. ಬಂದ್ ಮಾಡೋಂತ ಅವಶ್ಯಕತೆ ಏನಿತ್ತು? ನಿಜ ರಂಗಸ್ವಾಮಿ, ಅಂದ್ರೆ ಇಲ್ಲಿ ಮೈಸೂರಿನಲ್ಲಿ ಒಂದು ಕಡೆ ಕಾಲೇಜ್ನಲ್ಲಿ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ, ಹೊರಗಡೆ ಹಾಲಿಡೇ ಅನ್ನೋ ಬೋರ್ಡ್ ಹಾಕಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಪ್ರತಿಭಟನೆಯ ಬಿಸಿ ತಟ್ಟುಬಿಟ್ರೆ ಅನ್ನುವಂಥ ಭೀತಿ ಒಂದು ಕಡೆ, ಇನ್ನೊಂದು ಕಡೆ ಅವರಿಗೆ ಆ ಪೋರ್ಷನ್ ಮುಗಿಸ್ಲಿಕ್ಕೆ ಸಮಯದ ಅಭಾವ. ಹಾಗಾಗಿ ಬಂದ್ ಅನ್ನೋದು ಕೆಲವರಿಗೆ ಅವರ ಪ್ರತಿಭಟನೆಯ ಹಾದಿ ಆಗಿದ್ರೆ, ಇನ್ನು ಹಲವರಿಗೆ ಸಮಸ್ಯೆ ಹಾದಿ ಆಗ್ತಾ ಇದೆಯಾ ಅಂತ? ಇಲ್ಲ, ಇವಾಗ ಆ ಕಾಲೇಜಿನಲ್ಲಿ BGS ಕಾಲೇಜಿನಲ್ಲಿ ಒಂದು ಈ ಪರೀಕ್ಷೆಯನ್ನು ಬರೀಬೇಕಾಗಿರ್ತಕ್ಕಂಥ ವ್ಯಕ್ತಿ ಪ್ರತಿನಿಧಿಗಳು ಯಾರಿದ್ದಾರಲ್ಲ, ಅವರು ಅವತ್ತು ಆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಏಕೆಂದರೆ ಅವತ್ತು ಎಜುಕೇಷನ್ ಮಾಡಬೇಕು, ನಾನು ಅದನ್ನು ಮುಂದಿನ ವೃತ್ತಿಯಲ್ಲಿ ನಾನು ಕೊಡಬೇಕು ಅಂತ ಹೇಳ್ತಕ್ಕಂಥ ಆ ಪ್ರತಿನಿಧಿಗಳು ಏನು ಸ್ಟಡಿ ಮಾಡ್ಕೊಂಡ್ಬಂದು ಅವತ್ತು ಅಲ್ಲಿ ಹಾಜರಾಗಬೇಕಾಗುತ್ತೆ. ಏಕೆಂದರೆ ಅವತ್ತು ಮಿಸ್ ಆಯಿತು ಅಂದರೆ ಅವ್ರ ಲೈಫ್ ಲಾಂಗೆ ಹಿಂದೆ ಹೋಗ್ಬೇಕಾಗುತ್ತೆ, ಇನ್ನೊಂದ್ಸರಿ ಆನ್ಸರ್ ಆಗ್ಬಿಡುತ್ತೆ. ಅದರಲ್ಲಿ ಎಷ್ಟು ಖರ್ಚಿದೆ, ಎಷ್ಟು ಲಾಭ ಇದೆ ಅಂತ ಅವ್ರಿಗೆ ಮಾತ್ರ ಗೊತ್ತು, ಅಲ್ಲಿ ಹೋರಾಟ ಮಾಡತಕ್ಕಂಥ ಪ್ರತಿನಿಧಿಗಳಿಗೆ ಗೊತ್ತಿರೋಲ್ಲ. ಏಕೆಂದ್ರೆ ಇವತ್ತಿನ ದಿವಸದಲ್ಲಿ ಕಾಲೇಜಿನಲ್ಲಿ ಇವಾಗ ಸುಮಾರು ಒಂದು ಸಂಸ್ಥೆ, ಅದು BGS ಸಂಸ್ಥೆ ಒಂದು ಸಂಸ್ಥೆ ಆಗಿರತಕ್ಕಂಥ, ಅವರಿಗೆ ಏನು ಅನಾಹುತ ಆಗಬಾರ್ದು. ಒಳಗಡೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರತಕ್ಕಂಥ ಪ್ರತಿನಿಧಿಗಳಿಗೆ ಅನಾಹುತ ಆಗಬಾರ್ದು. ಹೊರಗಡೆ ಬೋರ್ಡ್ ಹಾಕಿದ್ದಾರೆ, ಒಳಗಡೆ ಕಾರ್ಯಚಟುವಟಿಕೆ ನಡೀತಾ ಇದೆ. ಇವತ್ತು ಅಷ್ಟೇ ನಮ್ಮ ಮಕ್ಕಳು ಸಹಿತ ಕಾಲೇಜ್, ನಾವು ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂಥ, ಇವತ್ತು ಮಕ್ಕಳು ನಮ್ಮ ಸ್ಕೂಲ್ ಹೋಗಿದ್ದಾರೆ. ನಾವು ಹೇಳಿದ್ವಿ ಏನಕ್ಕೆ ಹೋಗ್ಬೇಕು, ರಜಾ ಕೊಡಬೇಕು ಅಂತ ಕೇಳಿದ್ರೆ ಅದು ಮಾಮೂಲಿ ಕಂಟಿನ್ಯೂ ತೆಗೆದಿದ್ದಾರೆ. ಯಾರು ಸಹಿತ ಸರ್ಕಾರಿ ಸ್ಕೂಲು ಮಾಮೂಲಿ ಇದೆ, ಆರ್ಡಿನರಿ ಇದು ಅನ್ನೋದು ಯಾರೋ ಪ್ರತಿ 1-2-3 ಸ್ಕೂಲ್ಗಳು ರಜಾ ಘೋಷಿರ್ಬೋದು ಅಷ್ಟೇ. ಇದು ರಾಜಕೀಯ ತರ ಬಂದು ಅವರು ಸಾರಿಗೆ ಸಚಿವ ನನ್ನ ಸ್ಟೇಟ್ಮೆಂಟ್ ಕೊಟ್ಟವ್ರೆ, BMTC KSRTC ನಾವು ಬಂದ್ ಮಾಡಿದ್ರಿಂದ ಸ್ಟಾಪ್ ನಿಲ್ಸಿದೀವಿ ಅಂತ ಯಾಕೆ ಹೇಳ್ಬೇಕು ಸ್ಟೇಟ್ಮೆಂಟ್ ಕೊಡ್ಬೇಕು? ಅವರು ಸಾರಿಗೆ ಸಚಿವರು ಅಷ್ಟು ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಮಿನಿಸ್ಟರ್ ಆತರ ಸ್ಟೇಟ್ಮೆಂಟ್ ಕೊಡಬಾರ್ದು. ಇನ್ನು ರಾಜಕೀಯ ಮಾಡ್ತಾ ಇದಾರೆ ಇಲ್ಲಿ, ಅವ್ರು ಯಾಕೆ ಸ್ಟೇಟ್ಮೆಂಟ್ ಕೊಡಬೇಕು? ವ್ಯವಸ್ಥೆ, ಬಸ್ ವ್ಯವಸ್ಥೆ ಸಂಪೂರ್ಣ ನಾವು ನಿಲ್ಸಿದೀವಿ ಅಂದ ತಕ್ಷಣ ಪ್ರಯಾಣಿಕರು ಏನಾದ್ರು ಗಾಬರಿ ಆಗುತ್ತೆ, ಬಸ್ ಇಲ್ವೇನೋ ಮಿನಿಸ್ಟರ್ ಹೇಳೋರಲ್ಲ ನಾವು. ಹಂಗಾಗಿ ಇವತ್ತು ಬಂದ್ ಆಗ್ತಾ ಇದೆ ಅಷ್ಟೇ, ಇವರೇ ಬಂದ್ ಮಾಡ್ತಾ ಇರೋದು. ಏನಿವತ್ತು ರಾಜ್ಯ ಸರ್ಕಾರ ನಿಜವಾಗ್ಲೂ ಬಂದ್ ಮಾಡ್ತಾ ಇದೆ. ಯಾಕೆ ಒಬ್ಬ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆ ಸ್ಟೇಟ್ಮೆಂಟ್ ಕೊಡ್ಬೇಕು? ನಾನು ಹೇಳಿದ್ದಾರೆ ನೋಡಿ, ನಿಮ್ಮ ಮಾಧ್ಯಮದಲ್ಲಿ ಕೂಡ ಬಂತು, ಸರ್ಕಾರದ ಬೆಂಬಲಿತ ಬಂದ್ ಅಂತ. ಸರ್ಕಾರಿ ಬೆಂಬಲಿತ ಬಂದ್ ಅವ್ರು ಹೇಳಿದ್ಮೇಲೆ ಈಗ ಸಾರಿಗೆ ವ್ಯವಸ್ಥೆ ನಾವು ಸಂಪೂರ್ಣ ನಿಲ್ಲಿಸಿದೀವಿ ಅಂತ ಅಂದ್ರೆ ಸರ್ಕಾರಿ ಪ್ರಾಯೋಜಿತ ಬಂದಲ್ವಾ ಇದು? ಯಾಕೆ ಮಾಡ್ಬೇಕು? ಮಾಡಬಾರ್ದು. ಸರ್ಕಾರ ಜನರ ಪರವಾಗಿರ್ಬೇಕು, ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಂತ ಕೆಲಸ ಆಗಬೇಕು. ಅದು ಬಿಟ್ಟು ಇವರೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನಾವು ಬಸ್ಗಳನ್ನ ನಿಲ್ಲಿಸಿದೀವಿ ಅಂತ ಅಂದ ತಕ್ಷಣ ಜನಕ್ಕೆ ಏನಾಗುತ್ತೆ, ಓ ಬಸ್ ಇಲ್ವೇನೋ, ಮುಂದೆ ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಇವತ್ತು ಸ್ಥಗಿತ ಆಗಿದ್ದಾರೆ ಅಷ್ಟೇ. ನನ್ನ ಯಥಾಸ್ಥಿತಿ ಇರ್ತಾ ಇತ್ತು.
ನೋಡಿ ಇವತ್ತು ಯಾರು ಜನಗಣನೆ ಬೀದಿ ಬರ್ತಾ ಇಲ್ಲ, ಅವ್ರಿಗೆ ಭಯ, ಎಲ್ಲಿ ಬಸ್ ಸ್ಟಾಪ್ ಆಗ್ತೀವಿ. ಸಾರಿಗೆ ಮಿನಿಸ್ಟರ್ ಆ ಥರ ಸ್ಟೇಟ್ಮೆಂಟ್ನ ಕೊಡಬಾರ್ದು. ನಿಜವಲ್ಲ ಅವರು ನಿಜವಾಗ್ಲೂ ಸಾರಿಗೆ ಮಿನಿಸ್ಟರ್ ಆಗಲಿಕ್ಕೆ ನಾಲ್ಕು ಅಂತ ಹೇಳಿಕ್ಕೆ ಬಯಸ್ತೀನಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ. ಎಸ್ ಅಂದ್ರೆ ಈ ಬಂದ್ ಪ್ರಮುಖವಾದಂತಹ ಉದ್ದೇಶದ ನೂರಾರು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಮೋಟಾರ್ ಕಾಯ್ದೆ ತಿದ್ದುಪಡಿ ಅದನ್ನ ವಿರೋಧಿಸ್ತಾ ಇದ್ದಾರೆ. ನಿಜಕ್ಕೂ ಅದರಿಂದ ಅಷ್ಟು ಸಮಸ್ಯೆಗಳಿದೆ ಅಂತ ಅನ್ಸುತ್ತಾ ತಾವು ಅವಲೋಕಿಸಿದಾಗ? ಒಂದು ಲೆಕ್ಕದಲ್ಲಿ ಒಂದು 70% ತಿದ್ದುಪಡಿ ಮಾಡ್ತಾ ಇದ್ರೆ ಅದು ತಪ್ಪಾಗಿದೆ. 25% ಅನುಕೂಲ ಆಗುತ್ತೆ. ಯಾಕೆಂದ್ರೆ ತಿದ್ದುಪಡಿ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಸಂಸದೀಯ ಕುತ್ಕೊಂಡು ಚರ್ಚೆ ಮಾಡಬೇಕು. ಇವ್ರನ್ನ ಆಯ್ಕೆ ಮಾಡತಕ್ಕಂತ ಪ್ರತಿನಿಧಿಗಳು ಎಂಪಿಗಳು ಇದನ್ನ ಕೇಳ್ಬೇಕಲ್ವಾ, ನರೇಂದ್ರ ಮೋದಿ ಅವರು ಮಾತ್ರ ಹಿಡಬೇಕು. ಕೇಂದ್ರ ಸರ್ಕಾರ ಏನಿದೆ ಇದನ್ನ ಪಾಲನೆ ಮಾಡಬೇಕು. ಈಗ ಬಿಜೆಪಿ ಬಿಟ್ಟು ಇವರು ಏಕಾಏಕಿಯಾಗಿ ಒಂದು ಬೇರೆ 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 ಪಕ್ಷ ಒತ್ತುಗಳು ಬೆಂಬಲ ನಾವು ಭಾರತ್ ಬಂದು ಅಂದಾಗ ಏನಾಗುತ್ತೆ ಅಂದ್ರೆ ನಾವು ಅದೆಲ್ಲ ಯೋಚನೆ ಮಾಡಿ ಏನ್ ಮಾಡುದು, ಇವಾಗ 2 ದಿನ ನೈತಿಕ ಬೆಂಬಲ ಕೊಟ್ಟಿದ್ದೀವಿ. ಏಕೆ ಸಂಪೂರ್ಣವಾಗಿ ನಾವು ಅಸಂಘಟಿತ ಕಾರ್ಮಿಕರಿಗೆ ನಾವು ಬೆಂಬಲ ಕೊಡಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಯಾರಿಗೆ ಕೊಡಬೇಕು? ನಿಜವಾದ ಬಡವರು ಕಾಲೇಜ್ ಇರ್ತಕ್ಕಂಥ ಕಾರ್ಮಿಕರಿಗೆ ನಾವು ಬೆಂಬಲ ಕೊಡಬೇಕು. ಸುಮ್ಮನೆ ನಾವು ಬಟ್ಟೆ ಹಾಕೊಂಡ್ಬಂದ್ಬಿಟ್ಟು ಹೋಗ್ಬಿಟ್ಟು ಹೋರಾಟ ಮಾಡತಕ್ಕಂಥ ಪ್ರತಿನಿಧಿಗಳಿಗಲ್ಲ, ಅದರಲ್ಲಿ ಕಷ್ಟ ಅನ್ನತಕ್ಕಂಥ ಪ್ರತಿನಿಧಿಗಳಿದಾರಲ್ಲ ಅವ್ರಿಗೆ ನಾವು ನಿಜವಾದ ನ್ಯಾಯ ಕೊಡಿಸ್ಬೇಕು. ಇದಕ್ಕೆ ಬೆಂಬಲ ಅನ್ನತಕ್ಕಂಥದ್ದು ತಿದ್ದುಪಡಿ ಮಾಡ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ಒಳ್ಳೇದು ಇದೆ, ಒಂದು ಲೆಕ್ಕದಲ್ಲಿ ಕೆಟ್ಟದ್ದು ಇದೆ. ಕೇಂದ್ರ ಸರ್ಕಾರ ಯೋಚನೆ ಮಾಡಬೇಕು. ಇದನ್ನ ಅವರು ಈ ಮೂವ್ಮೆಂಟ್ನಲ್ಲಿ ತಿದ್ದುಪಡಿ ಮಾಡ್ತಾ ಇದ್ದೀರಾ, ಮುಂದಿನಲ್ಲಿ ನಿರ್ಧಾರ ಗೊತ್ತಾಗುತ್ತೆ. ಈ ಬಂದಿಂದಾಗಿ ಪರಿಣಾಮಗಳಾಗತ್ತೆ ಅನ್ಸುತ್ತೆ. ಅಲ್ಲಿ ಏನ್ ಸಮಸ್ಯೆಗಳಿದೆಯೋ, ಏನ್ ಬೇಡಿಕೆಗಳಿದೆಯೋ ಅದು ಈಡೇರಿಸುವಂತ ಕೇಂದ್ರದ ಗಮನನ ಸೆಳೆದಿದ್ಯಾ ಇದು? ಇದಲ್ಲ, ಇವಾಗ ಆಕ್ಚುಲಿ ಒಂದು 50% ಸೆಳೆದಿದೆ, ಒಂದು 50% ಇದರಲ್ಲಿ ಇದೆ. ಇವಾಗ ಎಲ್ಲಾ ಸಂಪೂರ್ಣವಾಗಿ ಬಂದಾಗಿದ್ರೆ ಅದನ್ನ ನೋಡ್ಕೋವಾಗಿ ಕೇಂದ್ರ ಸರ್ಕಾರ ತಟ್ಟಬಹುದು, ಹೇಳಕ್ಕಾಗಲ್ಲ. ಇದು ಇನ್ನು ಇವತ್ತು ನಾಳೆ ಅಂದಾಗ 2 ದಿನ ಆದ್ಮೇಲೆ ಯಾರು ಸ್ವಲ್ಪ ಜನಗಳು ಏನಾಗುತ್ತೆ ಅಂದ್ರೆ ಕನ್ಫ್ಯೂಸ್ ಅಲ್ಲಿ ಇದ್ದಾರೆ. 2 ದಿನ ಏನಪ್ಪಾ ಇದು ಯಾಕಂದ್ರೆ ಸುಮಾರದಿಂದ ಬಂದು ಮಾಡ್ಕೊಂಡು ಬಂದಿದೆ ಇದನ್ನು ಕೇಂದ್ರ. ಇವಾಗ ಲಾಸ್ಟ್ ಅಲ್ಲಿ ಇನ್ನೊಂದು ಏನಾಗಿದೆ ಅಂದ್ರೆ ಎಲೆಕ್ಷನ್ 6 ತಿಂಗಳಿದೆ. ಒಂದು ಮಟ್ಟದಲ್ಲಿ 6 ತಿಂಗಳು ಮಾಡಬಹುದು. ಕೇಂದ್ರ ಸರ್ಕಾರ ಇದು ಮನಸ್ಸು ಮಾಡಿದ್ರೆ ಕಾರ್ಮಿಕರಿಗೆ ಒಳ್ಳೇದು ಮಾಡಬಹುದು, ಇಲ್ಲ ಮಾಡ್ದಲ್ಲೂ ಇರ್ಬೋದು. ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಅನುಕೂಲ, ಮಾಡ್ಲಿಲ್ಲ ಅಂದ್ರೆ ಮುಂದಿನ ಎಲೆಕ್ಷನ್ ತಕ್ಕ ಪಾಠ ಕಳಿಸ್ತಾರೆ. ಅದ್ರಲ್ಲೇನಿಲ್ಲ. ಕಾರ್ಮಿಕರು ಏನು ಸುಮ್ಮನೆ ಕುಂತಿಲ್ಲ. ಕಾರ್ಮಿಕದಲ್ಲಿ 75% ಅಸಂಘಟಿತ ಕಾರ್ಮಿಕರಲ್ಲಿರ್ತಕ್ಕಂಥವರು, 75% ನಮ್ಮ ಇಡೀ ಇಂಡಿಯಾದಲ್ಲಿ ಇರತಕ್ಕಂಥವ್ರು, 25% ಮಾತ್ರ ಸಂಘಟಿತಕರವರು. ಇವರು ಮುಂದಿನ ದಿನದಲ್ಲಿ ಇವ್ರು ಒಳ್ಳೇದು ಮಾಡಿದ್ರೆ ಮುಂದಿನ ಕೇಂದ್ರ ಸರ್ಕಾರ ಬೆಂಬಲ ಕೊಡ್ತಾರೆ, ಕೊಡ್ಲಿಲ್ಲ ಅಂದ್ರೆ ಅವ್ರು ಬಹಿಷ್ಕರಿಸ್ತಾರೆ, ಅಷ್ಟೇ ಬೇರೆ ಏನೂ ಇಲ್ಲ. ಅದನ್ನ ಈಗಿನ ಕೇಂದ್ರ ಸರ್ಕಾರ ನಿರ್ಣಯ ತಗೋಬೇಕು. ಇದು 18,000 ಭತ್ಯೆ ಕೊಡಬೇಕು. ಯಾಕೆ ಕೊಡ್ಲೇಬೇಕು ಪಾಪ, ಬಾಡಿಗೆನು ಎಜುಕೇಶನ್ ಮಕ್ಕಳಿಗೇನು ಎಲ್ಲ ನೋಡ್ಲೇಬೇಕಾಗತ್ತೆ. 6,000 3,000 ತಗೊಂಡು ಏನು ಮಾಡೋಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ಹಣ ದುರ್ಬಾರ, ರೈತರುಗಳು ತರಕಾರಿ ಬೆಳಿಬೇಕು, ಭತ್ತ ಬೆಳಿಬೇಕು, ಈ ತರ ಪದಾರ್ಥಗಳು ಬೆಳಿಬೇಕಾಗತ್ತೆ. ಹಣ ದುರ್ಬಾರಿಕೆ ಜಾಸ್ತಿ ಆದಾಗ ಏನಾಗುತ್ತೆ, ರೈತರಿಗೆ ಎಫೆಕ್ಟ್ ಆಗುತ್ತೆ. ಆ ರೈತರು ಏನ್ ಮಾಡ್ತಾರೆ, ಕೂಲಿ ಕೊಡಕ್ಕಾಗಲ್ಲ, ಮತ್ತೊಂದು ಕೊಡಕ್ಕಾಗಲ್ಲ, ಅವರು ತಂದು ಬೆಳೆದ್ಬಿಟ್ಟು ಮಂಡಿ ಕೊಡಬೇಕಾಗತ್ತೆ. ಮಣ್ಣಿನ ತಂದು ನಮಗೆ ಬೀದಿ ಬದಿ ವ್ಯಾಪಾರ, ಇವೆಲ್ಲ ಒಂದು ಚೈನ್ ಸಿಸ್ಟಮ್ ತರ ಆಗುತ್ತೆ. ಅವಾಗ ಏನಾಗುತ್ತೆ, ಪ್ರಾಬ್ಲಮ್ ಸೃಷ್ಟಿ ಆಗುತ್ತೆ. ಇದಕ್ಕೆ ಕೇರ್ಫುಲ್ತವಾಗಿ ಒಬ್ಬ ಕೇಂದ್ರ ಸಚಿವರುಗಳು ನರೇಂದ್ರ ಮೋದಿ ಅವರು ಇದು ಕುಂತ್ಕೊಂಡು ತೀರ್ಮಾನ ತಗೋಬೇಕು. ಏಕಾಏಕಿಗ ಇವ್ರಿಗೂ ಇದು ನಮ್ಮ ದೇಶದಲ್ಲಿ ಒಂದು ಒಕ್ಕೂಟ ಸಂಸ್ಥೆ ಇದೆ. ಅದು ಇವರೊಂದು ಪ್ರಾಮುಖ್ಯತವಾಗಿ ಇದೊಂದು ಪ್ರಾಬ್ಲಮ್ ಮಾಡ್ಕೋಬೇಕು ನರೇಂದ್ರ ಮೋದಿ ಅವರು. ಯಾಕೆಂದ್ರೆ ಇವತ್ತು ಬಂದ ತಕ್ಷಣ ನಾಳೆ ಇವತ್ತು ಒಳ್ಳೆ ಕೆಲಸ ಮಾಡಿದಾರ ಅವ್ರಿಗೆ ಮತ ಹಾಕ್ತಾರೆ. ಮಕ್ಳು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿಲ್ಲ, ಕಾರ್ಮಿಕರಿಗೆ ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರೆ ಬಹಿಷ್ಕರಿಸ್ತಾರೆ, ಫಲ ಸಿಕ್ಕುತ್ತೆ. ಇದನ್ನ ಅದು ಬಿಟ್ಬಿಟ್ಟು ಬಂದ್ ಮಾಡೋದು ನಮಗೆ ಅವಶ್ಯಕತೆ ಇಲ್ಲ. ಬಟ್ ಬಂದ್ ಮಾಡ್ಬೇಕು, ಯಾವ್ದಕ್ ಮಾಡ್ಬೇಕು ಅದಕ್ಕೆ ಮಾಡ್ಬೇಕು. ಅಂದ್ರೆ ಬೇಡಿಕೆಗಳು ನೈಜವಾಗಿವೆ, ಆದ್ರೆ ದಾರಿ ಸರಿ ಇಲ್ಲ. ಆಮೇಲೆ ಮೇಡಮ್ ನಾನು ಹೇಳಿದೆ ಗೊತ್ತಾ, ಈಗ 30 ಜನ ನಾವು ಎಂಪಿಗಳನ್ನ ಸೆಲೆಕ್ಟ್ ಮಾಡಿದೀವಿ. ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರು ಕೇಳ್ಬೇಕು ಸಂಸತ್ತಲ್ಲಿ, ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಅವರು ವಾದ ಮಂಡನೆ ಮಾಡ್ಬೇಕು. ಕಾರ್ಮಿಕರಿಗೆ ಇದು ಸಂಬಳ ಕಡಿಮೆ ಇದೆ, ಕಾರ್ಮಿಕರಿಗೆ ಈ ಫೆಸಿಲಿಟೀಸ್ ಇಲ್ಲ, ನಿಮ್ಮ ಮೋಟರ್ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ. ಅವ್ರು ಏನ್ ಮಾಡ್ತಾರೆ, ನಾವೇ ಬಂದ್ ಮಾಡ್ಬೇಕು, ಜನಪ್ರತಿನಿಧಿಗಳು ನಾವೇ ಆಯ್ಕೆ ಮಾಡಿದೀವಿ. ಕರ್ನಾಟಕ ಬಂದ್ ಮಾಡ್ಬಿಟ್ಟು ಭಾರತ್ ಬಂದ್ ಮಾಡಿ ಅನ್ನೋ ಮಜಾ ತಗೋತಾವ್ರ ಅವರು ಎಂಪಿಗಳು. ಫಸ್ಟ್ ಅವ್ರು ಮಾಡ್ಬೇಕು. ಅವ್ರು 4 ಎಂಪಿಗಳು 30 ಜನ ಇದ್ರೆ ಅವ್ರು ಮಾಡ್ಬೇಕು ಈ ಕೆಲಸನ. ಬಂದ್ ಮಾಡ್ಲಿಕ್ಕೆ ಈಗ ಕಾರಣಕರ್ತರು ಅವರು ನಿಜವಾಗಿ ಅವ್ರು ಕರೆಕ್ಟ್ ಆಗಿದ್ರೆ ಈ ಜನಗಳು ಯಾಕೆ ಬೀದಿಗೆ ಇಳಿತಿದ್ರು. ಹಂಗಾಗಿ ಅವರು ನಾವೇನ್ ಮಾಡ್ಬೇಕು, ಬಂದ್ ಮಾಡಕ್ ಮುಂಚೆ ಅವ್ರ ಮನೆಗಳಿಗೆ ಬೀಗ ಹಾಕ್ಬೇಕು. ಅವ್ರ ಆಚೆ ಗೃಹ ಬಂಧನ ಇಟ್ಬೇಕು. ಅವ್ರನ್ನ ಏನು 30 ಜನ ಎಂಪಿಗಳಿದಾರೋ ಅವ್ರು ಗೃಹ ಬಂಧನ ಇಟ್ಬಿಡ್ಬೇಕು ಅವ್ರನ್ನ. ಅವಾಗ ಅರ್ಥ ಆಗುತ್ತೆ ಅವ್ರಿಗೆ. ಅವ್ರ ಒಬ್ರು ಕೂಡ ಮಾತಾಡಿದ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಿದ್ದಾರೆ? 4 ವರ್ಷದಲ್ಲಿ ಕಾರ್ಮಿಕರ ಬಗ್ಗೆ ಯಾರು ಒಬ್ಬರು ಧ್ವನಿ ಎತ್ತಿದಾರ? ಆ ಕೆಲಸ ಮಾಡೋಂಥದ್ದು ಮಾಡ್ಬೇಕು ನಾವು. ಒಂದೇ ಪ್ರೇಯರ್ ಅಲ್ಲ, ನಾವೇನ್ ಮಾಡ್ಬೇಕು, ಜನಪ್ರತಿನಿಧಿಗಳನ್ನ ಮೂಗಿಡ್ಕೋಬೇಕು ನಾವು. ಮೂಗಿಡ್ಕೊಂಡ್ರೆ ಕೆಲಸ ಮಾಡೋದವರೆಲ್ಲ ಮಾಡಲ್ಲ ಅವರು. ಅಲ್ಲ, ಎಲ್ಲ ಒಂದು ಕಡೆ
ಹಲವು ಸಂಘಟನೆಗಳು ನೀವು ಹೇಳಿದ ಹಾಗೆ ಕೇವಲ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನೇಮ್ ಸೇಕ್ ಅಷ್ಟೇನೆ. ಇನ್ನು ಕೆಲವು ಸಂಘಟನೆಗಳು ಅಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇವೆ. ಅಲ್ಲೇ ಬಹಳಷ್ಟು ಗೊಂದಲಗಳಿದೆಯಾ ಅಥವಾ ಸ್ಟ್ಯಾಂಡ್ ಅಲ್ಲಿ ಅಲ್ಲೇ ಸಮಸ್ಯೆ ಆಗ್ತಾ ಇರೋದು, ಹಾಗಾಗಿಯೇ ಫೇಲ್ಯೂರ್ ಆಗ್ತಾ ಇದೆಯಾ? ಹೌದೌದು, ಒಂದು ಲೆಕ್ಕದಲ್ಲಿ ಇವತ್ತು ಇವಾಗ ನಮ್ಮ ಸಾರ್ ಹೇಳಿದ್ರು, ನಮ್ಮ ಅಣ್ಣವರು, ಈಗ ಕರ್ನಾಟಕದಲ್ಲಿ ಸಾವಿರಾರು ಸಂಘಟನೆಗಳಿದೆ. ಇದು ಸಾವಿರಾರು ಸಂಘಟನೆಗಳು ಒಂದು ಒಗ್ಗೂಡಿಸಿ ಇದನ್ನು ಚರ್ಚೆ ಮಾಡಬೇಕು. ಯಾವ ACT ಆಗಿರೋದು, CUT ಆಗಿರೋದು, ಬೇರೆ ಬೇರೆ ಸಂಘಟನೆಗಳಿರೋದು, ಇವರೊಂದು ನಮ್ಮ ಒಕ್ಕೂಟ ಅಂದಾದ್ಮೇಲೆ ಒಂದು ಎಲ್ಲಾರನ್ನೂ ವಿಶ್ವಾಸ ತಗೊಂಡು ಇದು ಮಾಡಬೇಕು ಮಾಡಬಾರತಕ್ಕಂಥದ್ದನ್ನ ಅವಾಗ ನ್ಯಾಯ ಸಿಗುತ್ತೆ. ಇವಾಗ ಏಕಾಏಕತೆಗೆ ನಮ್ದು ಒಕ್ಕೂಟ ಇದೆ, ನಮ್ದು ಸಂಘಟನೆ ಹೋರಾಟ ಮಾಡೋದು ಬಹಳ ತಪ್ಪಾಗುತ್ತೆ. ಎಲ್ಲಾರನ್ನೂ ಪ್ರೀತಿ ವಿಶ್ವಾಸ ತಗೊಂಡು ಅದರಲ್ಲಿ ಯಾವುದು ಒಳ್ಳೇದು ಯಾವುದು ಸರಿ ಇಲ್ಲ ಇದನ್ನು ವಿಶ್ವಾಸ ತಗೊಂಡಾದ್ಮೇಲೆ ನಾವು ಎಂತರನ್ನು ಬಗ್ಗು ಬಡಿಬಹುದು. ಅದು ಬಿಟ್ಟು ಏಕಾಏಕತೆಯಾಗಿ ಬಂದು ಕೊಡತಕ್ಕಂಥ ಬಹಳ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು. ನನ್ನ ಮನಸ್ಸಿಗೆ ನನ್ನ ಒಂದು ಏನಪ್ಪಾ ಅಂದ್ರೆ ಇವತ್ತು ರೈತರಿಗೆ ಬಹಳ ಕಷ್ಟಕರವಾಗತಕ್ಕಂಥದ್ದು. ರೈತರುಗಳು ಮಳೆ ಬೆಳೆ ಇಲ್ಲ, ಎಷ್ಟು ಜನಗಳಿಗೆ ಇವತ್ತು ರೈತರು ತರಕಾರಿ ಆಗಿರ್ಬೋದು, ಇತರ ಪದಾರ್ಥಗಳು ಹೂವಾಗಿರ್ಬೋದು, 2 ದಿನ ಬಂದ್ ಮಾಡಿದಾಗ ಎಷ್ಟು ಲಾಸ್ ಆಗುತ್ತೆ, ಅದರಲ್ಲಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಅದರಿಂದ ನಮ್ಮ ಬೀದಿ ಬದಿ ಪ್ರತಿನಿಧಿಗಳು ಎಷ್ಟು ತೊಂದರೆ ಆಗುತ್ತೆ. ಒಂದೇ ಗಂಟೆಯಲ್ಲೇ ಅರ್ಧಕ್ಕರ್ಧ ರೇಟ್ ಇಳಿದೋಗುತ್ತೆ. ಅದೇನಾಗುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಪಾಪ ನಾವು ಗಾರ್ಮೆಂಟ್ಸ್ ಅಲ್ಲಿ ವರ್ಕೌಟ್ ಮಾಡ್ತಾರೆ, ತಾಯಂದಿರು ನೋಡ್ಬೇಕು, ನಾವು ಕಣ್ಣೀರು ಬರುತ್ತೆ. ಅವರು ಅವತ್ತು ಪಾರ್ಟ್ ಟೈಮ್ ಅಲ್ಲೇ ಕೆಲಸ ಮಾಡ್ತಾರೆ, ನೈಟ್ 9 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಅವ್ರ ಮನೇಲಿ ಇರತಕ್ಕಂಥ ಪ್ರಾಬ್ಲಮ್ ಮಾಡ್ತಾರೆ. ಅದೆಲ್ಲ ನಾವು ನೋಡ್ಬೇಕಾದಾಗ ಬಹಳ ನೋವಾಗುತ್ತೆ. ಈ ನಮಗೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಎರಡು ವಿಶ್ವಾಸ ತಗೊಂಡು ಕಾರ್ಮಿಕರಲ್ಲಿ 75% ಅವರೇ ಇರೋದು. ಅಸಂಘಟಿತ ಕಾರ್ಮಿಕರಲ್ಲಿ ಇದನ್ನ ಯಾರು ಮುಖಂಡರಾಗಿರ್ತಾರೆ, ಕಾರ್ಮಿಕರ ವಿಭಾಗದಂತವರು, ಇವರೆಲ್ಲ ಕುಂತ್ಕೊಂಡು ಚರ್ಚೆ ಮಾಡಿ ಇದನ್ನ ಒಳ್ಳೇದು ಕೆಟ್ಟದಂತ ಅವಾಗ ಹೋರಾಟ ಮಾಡಕ್ಕೆ ನಾವು ಸಿದ್ಧವಾಗಿರ್ತೀವಿ. ಥ್ಯಾಂಕ್ ಯು ತಮ್ಗಿಬ್ಬರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಬೇಡಿಕೆಗಳು ನೈಜವಾಗಿವೆ ನಿಜ, ಆದರೆ ದಾರಿ ಸರಿಯಾಗಿಲ್ಲ ಅಂತಿದ್ದಾರೆ ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಪ್ಯಾನಲಿಸ್ಟ್ಗಳು. ಹಾಗಾಗಿ ಭಾರತ್ ಬಂದ್ ಅನ್ನುವಂಥದ್ದು ಈ ಕಾರಣದಿಂದಾಗಿಯೇ ಮಿಶ್ರ ಪ್ರತಿಕ್ರಿಯೆಗೆ ಕಾರಣ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಇದು ಪರಿಹಾರಕ್ಕೆ ಕಾರಣ ಆಗತ್ತಾ, ಅದೊಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿಯುತ್ತೆ. ಚರ್ಚೆಯನ್ನು ಮುಗಿಸ್ತಾ ಇದೆ.